ಜೂನ್ 16ರಂದು 2024ನೇ ಸಾಲಿನ ರಾಜ್ಯ ಮಟ್ಟದ ಬಸವ ಪುರಸ್ಕಾರ ಹಾಗೂ ಬಸವ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜನೆ ಮಾಡಲಾಗಿದೆ ಎಂದು ಶ್ರೀ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ಅಧ್ಯಕ್ಷ ಶರಣಗೌಡ ಪಾಟೀಲ್ ಹಾಗೂ ಸಮ್ಮೇಳನದ ಸಂಚಾಲಕರಾದ ಪ್ರೊಫೆಸರ್ ಯಶವಂತರಾಯ ಅಷ್ಟಿಗೆ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಶರಣಗೌಡ ಪಾಟೀಲ್ ಅವರು ಶ್ರೀ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ವತಿಯಿಂದ ಕೊಡಮಾಡುವ 2024ನೇ ಸಾಲಿನ ರಾಜ್ಯ ಮಟ್ಟದ ಬಸವ ಪುರಸ್ಕಾರ ಹಾಗೂ ಬಸವ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಜೂನ್ 16ರಂದು ನಗರದ ಬಸವರಾಜಪ್ಪ ಅಪ್ಪ ಸಭಾಭವನದಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. 10 ವರ್ಷಗಳಿಂದ ಸಾಮಾಜಿಕ ಸೇವೆ ಮಾಡುತ್ತಾ ಬಂದಿತ್ತು. ಸಾಹಿತ್ಯಿಕವಾಗಿಯೂ ಕೂಡ ಈ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಸಾಹಿತಿಗಳು ಬರೆದಂಥ ಪುಸ್ತಕಗಳನ್ನು ಪ್ರಕಟ ಮಾಡೋದು, ಅದರ ಜೊತೆಗೆ ಬಸವ ಪುರಸ್ಕಾರ, ಬಸವ ಸೇವಾರತ್ನ ಪ್ರಶಸ್ತಿಗಳನ್ನು ನೀಡಿ ಅವರಿಗೆ ಗೌರವಿಸುತ್ತಾ ಬರ್ತಾ ಇದೆ. ಬಳಿಕ ಮಾತನಾಡಿದ ಪ್ರೊಫೆಸರ್ ಯಶವಂತರಾಯ ಅಷ್ಟಿಗೆ ಅವರು ಪ್ರತಿಷ್ಠಿತ ಬಸವ ಪುರಸ್ಕಾರವು ರಾಜ್ಯದ ಅತ್ಯುತ್ತಮ ಕೃತಿಗಳಿಗೆ ನೀಡಲಾಗುತ್ತಿದ್ದು, ಪ್ರತಿಷ್ಠಿತ ಬಸವ ಸೇವಾ ರತ್ನ ಪ್ರಶಸ್ತಿಯನ್ನು ಶರಣರ ದಾರ್ಶನಿಕರ ತತ್ವಾದರ್ಶಗಳನ್ನು ಪ್ರಚಾರ ಮತ್ತು ಪ್ರಸಾರ ಮಾಡುವ ನಿಟ್ಟಿನಲ್ಲಿ ತೊಡಗಿಸಿಕೊಂಡಿರುವ ಮಹನೀಯರಿಗೆ ನೀಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಈ ಒಂದು ಬಸವ ಪುರಸ್ಕಾರವನ್ನು ಆಯ್ದ ಕೃತಿಗಳಿಗೆ ಕೊಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ನಮ್ಮ ಈ ಒಂದು ಆಯ್ಕೆ ಸಮಿತಿಯ ಅಧ್ಯಕ್ಷರು ಮತ್ತು ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶರಣಗೌಡ ಪಾಟೀಲ್ ಪಾಳಾರವರು ಅಧ್ಯಕ್ಷತೆಯಲ್ಲಿ ವಿವಿಧ ಸಾಹಿತಿಗಳು, ಲೇಖಕರು ಇದರ ಸಮಿತಿಯ ಸದಸ್ಯರಾಗಿದ್ದರು. ನಾನು ಕೂಡ ಈ ಸಮಿತಿಯ ಒಬ್ಬ ಸದಸ್ಯನಾಗಿದ್ದು, ಈ ಒಂದು 8ನೇ ವರ್ಷದ ರಾಜ್ಯ ಮಟ್ಟದ ಬಸವ ಪುರಸ್ಕಾರ ಹಾಗೂ ಬಸವ ಸೇವಾ ರತ್ನ ಪ್ರಶಸ್ತಿಯನ್ನು ಇದೇ ತಿಂಗಳ 16ನೇ ತಾರೀಕಿನಂದು ಜಿಲ್ಲಾ ಶರಣ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನದಲ್ಲಿ ನಾವು ಅವರಿಗೆ ಪ್ರದಾನ ಮಾಡ್ತಾ ಇದ್ದೀವಿ. ಈ ಒಂದು ಬಸವ ಪುರಸ್ಕಾರಕ್ಕೆ ಸುಮಾರು ರಾಜ್ಯದಾದ್ಯಂತ 526ಕ್ಕೂ ಹೆಚ್ಚಿನ ಪುಸ್ತಕಗಳು ಬಂದಿದ್ದು, ಅದರಲ್ಲಿ ನಮ್ಮ ಆಯ್ಕೆ ಸಮಿತಿ 14 ಲೇಖಕರಿಗೆ ಅವರ ಕೃತಿಗಳನ್ನು ಆಧರಿಸಿ ಅವರಿಗೆ ನಾವು ಆಯ್ಕೆ ಮಾಡಿದ್ದೀವಿ. ಆ ಒಂದು ಲೇಖಕರ ಹೆಸರುಗಳನ್ನು ನಾನು ಇಲ್ಲಿ ಓದ್ತಾ ಇದ್ದೀನಿ. ಪ್ರತಿಷ್ಠಿತ ಬಸವ ಪುರಸ್ಕಾರಕ್ಕೆ ಭಾಜನರಾದವರು ಡಾಕ್ಟರ್ ಅನ್ನಪೂರ್ಣ ಹಿರೇಮಠ್, ಡಾಕ್ಟರ್ ಅಶೋಕ್ ನರೋಡೆ, ಡಾಕ್ಟರ್ ಕೆ ಗಿರಿಮಲ್ಲ, ಡಾಕ್ಟರ್ ವಿಜಯಶ್ರೀ ಸಬರಾದ್, ಶ್ರೀ ಮಹಿಪಾಲ್ ರೆಡ್ಡಿ ಮುನ್ನೂರ್, ಶ್ರೀ ಮಲ್ಲಿಕಾರ್ಜುನ್ ಯಾಳ್ವಾರ್, ಶ್ರೀಮತಿ ಮುರ್ತುಜಾ ಬೇಗಂ ಕೊಡಗಲಿ, ಶ್ರೀಮತಿ ನಿರ್ಮಲಾ ಸೂರತ್ಕಲ್, ಶ್ರೀ ನೂರ್ ಅಹಮದ್ ನಾಗ್ನೂರ್, ಶ್ರೀ ಎಸ್ ಬಿ ಕುಚ್ಬಾಳ್, ಶ್ರೀ ಸಂತೋಷ್ ಕುಮಾರ್ ಮೆಹಂದಳೆ, ಶ್ರೀ ಶರಣಗೌಡ ಪಾಟೀಲ್ ತಿಳ್ಗೂಳ್, ಶ್ರೀಮತಿ ಸಿಂಧು ಚಂದ್ರ ಹೆಗಡೆ, ಶ್ರೀಮತಿ ವೀಣಾ ರಾವ್, ಇವರು 14 ಜನರಿಗೆ ಪ್ರತಿಷ್ಠಿತ ಬಸವ ಪುರಸ್ಕಾರ ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಬಸವ ಸೇವಾರತ್ನ ಪ್ರಶಸ್ತಿ ಕೂಡ ಭಾಜನರಾಗಿರ್ತಕ್ಕಂಥವ್ರು ಬಸವಣ್ಣನವರ ವಿಚಾರಗಳಾಗಿರ್ಬೋದು, ದಾರ್ಶನಿಕರ ವಿಚಾರವಾಗಿರ್ಬೋದು, ಸೂಫಿ ಸಂತರ ವಿಚಾರ ಆಗಿರ್ಬೋದು, ಯಾವುದೇ ವಿಚಾರಗಳಿಗೆ ಒತ್ತು ಕೊಟ್ಟು ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆ ಒಂದು ಶರಣರ ತತ್ವಗಳಿಗೆ ಪ್ರಚಾರ ಮತ್ತು ಪ್ರಸಾರ ಕೊಡ್ತಕ್ಕಂಥ ವ್ಯಕ್ತಿಗಳನ್ನು ನಾವು ಹುಡುಕಿ ಆಯ್ಕೆ ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ಈ ಒಂದು ಬಸವ ಸೇವಾ ರತ್ನ ಪ್ರಶಸ್ತಿಗೆ ಆಯ್ಕೆಯಾಗಿರ್ತಕ್ಕಂಥವರು ಶ್ರೀ ಹಿರಣ್ಣ ಗೋಳೆ, ಡಾಕ್ಟರ್ ಇಂದುಮತಿ ಪಾಟೀಲ್, ಜಗದೀಶ್ ಪಾಟೀಲ್, ಧರ್ಮಪ್ರಕಾಶ್ ಪಾಟೀಲ್, ಶ್ರೀಮತಿ ಮಂಜುಳಾ ಸೋಮನಾಳ್ ಬಾಗಲಕೋಟ್, ಅಂಬಾರಾವ್ ಡಿಗ್ಗಿಕರ್, ವಿಜಯಕುಮಾರ್ ಗಡವಂತಿ, ಸೋಮಶೇಖರ್ ಮಾಲಿ ಪಾಟೀಲ್ ತೇಗಲ್ತಿಪ್ಪಿ, ವೈಜನಾಥ್ ಶ್ರೀಶೈಲ್ ತಡಕಲ್ ಖಜೂರಿ, ಶ್ರೀ ವಿನೋದ್ ಭದ್ರೆ, ಶ್ರೀ ಶಾಂತಲಿಂಗ್ ಪಾಟೀಲ್ ಕೊಳ್ಕೂರು, ಈ ಎಲ್ಲ 10 ಜನರಿಗೆ ಬಸವ ಸೇವಾ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಅವತ್ತಿನ ಒಂದು ಸಮ್ಮೇಳನದಲ್ಲಿ ಗೌರವಿಸಲಾಗ್ತಾ ಇದೆ. ಪ್ರತಿಷ್ಠಿತ ಬಸವ ಪುರಸ್ಕಾರವು ರಾಜ್ಯದ ಅತ್ಯುತ್ತಮ ಕೃತಿಗಳಿಗೆ ನೀಡಲಾಗುತ್ತಿದ್ದು, ಪ್ರತಿಷ್ಠಿತ ಬಸವ ಸೇವಾ ರತ್ನ ಪ್ರಶಸ್ತಿಯನ್ನು ಶರಣರ ದಾರ್ಶನಿಕರ ತತ್ವಗಳನ್ನು ಪ್ರಚಾರ ಮತ್ತು ಪ್ರಸಾರ ಹಾಗೂ ಅವರ ತತ್ವಗಳ ಅನುಷ್ಠಾನದ ನಿಟ್ಟಿನಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಎಲ್ಲ ಮಹನೀಯರಿಗೆ ನಾವು ನೀಡ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಸಾಮಾಜಿಕ ಕಾರ್ಯಕರ್ತ ರಾಜು ಜೈನ್, ಗಿರೀಶ್ ಗೌಡ ಇನಾಮದಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.